ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಗೆ ಇವತ್ತೊಂದು ಡೆಲಿಷಿಯಸ್ ಆಗಿರೋ ಸ್ಟಾರ್ಟರ್ನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಪನ್ನೀರ್ ಚಿಲ್ಲಿ. ನಿಜವಾಗ್ಲೂ ಇದು ಸಕ್ಕತ್ತಾಗಿರುತ್ತೆ. ಸಂಜೆ ಟೈಮು ಎಲ್ಲರೂ ತುಂಬ ಟಯರ್ಡಾಗಿ ಮನೆಗೆ ಬಂದಿರ್ತೀರ. ಆ ಟೈಮಲ್ಲಿ ಏನಾದರೂ ಒಂದು ಚಾಟ್ಸ್ ತಿನ್ನಬೇಕು, ಏನಾದರೂ ಒಂದು ಕೊಟ್ಟರೆ ಸಾಕು ಚಾಟ್ಸ್ ಥರ ತುಂಬ ಡೆಲಿಷಿಯಸ್ ಆಗಿರೋದು ಕೊಡಲಿ ಅಂತ ಕಾಯ್ತಿರ್ತೀರ. ನಿಜವಾಗ್ಲೂ ಆ ಥರ ತಿನ್ನಬೇಕು ಅನಿಸ್ದಾಗ ನಾವು ಆಚೆ ಹೋಗಿ ತಿಂತೀವಿ. ಅದನ್ನೇ ನಾವು ಹಸ್ಬೆಂಡ್ಸು ಮನೆಗೆ ಬಂದಾಗ ನಾವೇನಾದರೂ ಈ ಥರ ಒಂದು ಡೆಲಿಷಿಯಸ್ ಆಗಿರೋ ಸ್ಟಾರ್ಟರ್ನ ಮಾಡಿಕೊಡ್ರೆ ನಿಜವಾಗ್ಲೂ ತುಂಬ ಖುಷಿಪಟ್ಟು ತಿಂತಾರೆ, ಇಷ್ಟಪಟ್ಟು ತಿಂತಾರೆ, ತುಂಬ ಖುಷಿ ಆಗ್ತಾರೆ. ಮತ್ತೆ ಇದನ್ನು ಕೇಳ್ತಾರೆ ಮಾಡಿಕೊಡು ಅಂತ. ಪನ್ನೀರು ಕೂಡ ಒಳ್ಳೆಯದು ಹೆಲ್ತಿಗೆ, ಮಾಡ್ಕೊಂಡು ತಿನ್ನಿ. ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಫಸ್ಟು ಒಂದು ಕಪ್ಪಿಗೆ ಇಲ್ಲಿ ನಾನು 200ಗಿಂತ ಒಂದು ಸ್ವಲ್ಪ ಕಮ್ಮಿ, 150 ಗ್ರಾಮ್ ಅಂದ್ಕೊಳ್ಳಿ ಅಷ್ಟು ಪನ್ನೀರನ್ನ ತಗೊಂಡು, ಅದಾದಮೇಲೆ ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರು, ಚಿಲ್ಲಿ ಪೌಡರು, ಕಾಶ್ಮೀರಿ ಚಿಲ್ಲಿ ಪೌಡರು, ಅದಾದಮೇಲೆ ಸ್ವಲ್ಪ ಜೀರಾ ಪೌಡರು, ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. ಅದಾದಮೇಲೆ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಆ ಪನ್ನೀರನ್ನ ಮ್ಯಾರಿನೇಷನ್ ಮಾಡ್ಕೊಂಡಿದ್ವಲ್ಲ ಆ ಪನ್ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಎರಡೂ ಕಡೆ ಒಂದು 5 ಮಿನಿಟ್ಸ್ ರೋಸ್ಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಪನ್ನೀರನ್ನ ಈ ರೀತಿ ರೋಸ್ಟ್ ಮಾಡ್ಕೊಂಡು ತಿಂದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಿಂಗೂ ಕೂಡ ತಿನ್ಬೋದು ನಾವು, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಪ್ಲೇಟಿಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಆಮೇಲೆ ಮತ್ತೆ ಇನ್ನೊಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಲ್ಲಿ ನಾನು 2 ಚಿಲ್ಲಿನ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಫುಲ್ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ ಇಲ್ಲಿ ಈರುಳ್ಳಿನ ಈ ಥರ ಕಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಗೋಬಿ ಚಿಲ್ಲಿ, ಪನ್ನೀರ್ ಚಿಲ್ಲಿ ಅದಕ್ಕೆಲ್ಲ ಇದೇ ಥರ ಕಟ್ ಮಾಡ್ಕೊತಾರೆ, ಯಾಕಂದರೆ ಬಾಯಿಗೆ ಸಿಗಲಿ ಅನ್ನೋದಕ್ಕೋಸ್ಕರ, ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಕ್ಯಾಪ್ಸಿಕಮ್ನ ಬಳಸ್ತಿದ್ದೀನಿ. ಕ್ಯಾಪ್ಸಿಕಮ್ನ ಸ್ವಲ್ಪ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಬಂದುಬಿಟ್ಟು ತುಂಬ ಟೇಸ್ಟ್ ಕೊಡುತ್ತೆ. ಆಲ್ಮೋಸ್ಟ್ ನಾವು ಗೋಬಿ ಮಂಚೂರಿ, ಗೋಬಿ ಚಿಲ್ಲಿಗೆಲ್ಲ ನಾವು ಇದನ್ನೇ ಯೂಸ್ ಮಾಡ್ತೀವಿ, ಅದಕ್ಕೋಸ್ಕರ. ಅದಾದಮೇಲೆ ಇಲ್ಲಿ ನಾನು ಮಾಮೂಲಿ ಆ್ಯಸ್ ಯೂಶ್ವಲ್ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ನ ಹಾಕ್ಕೊತಿದ್ದೀನಿ. ಅದಾದಮೇಲೆ ಸ್ವಲ್ಪ ಸೋಯಾ ಸಾಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನು 1 ಸ್ಪೂನ್ ಕಾರ್ನ್ಫ್ಲೋರ್ನ 2 ಸ್ಪೂನ್ ನೀರು ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದು ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಕ್ರಿಸ್ಪಿಯಾಗಿ, ಸ್ವಲ್ಪ ಜ್ಯೂಸಿಯಾಗಿ ಕೂಡ ಇರುತ್ತೆ ಇದನ್ನು ನಾವು ಹಾಕ್ಕೊಂಡ್ರೆ. ಅದಾದಮೇಲೆ ಪನ್ನೀರನ್ನ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇದಕ್ಕೆ ಬೇಕಾದರೆ ನಿಮಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಮೇಲೆ ಕೂಡ ಉದುರಿಸ್ಕೋಬೋದು. ನಾನು ಅದನ್ನು ಸ್ವಲ್ಪ ಮರ್ತೋದೆ, ನೀವು ಬೇಕಂದರೆ ಹಾಕೋಬೋದಿಲ್ಲ ಅಂದರೆ ಎಲ್ಲ ಆಪ್ಷನಲ್ಲು. ನಿಜವಾಗ್ಲೂ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಆರಾಮಾಗಿ ತಿನ್ನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪೀಸ್ಫುಲ್ಲಾಗಿ ಈ ಒಂದು ಸ್ಟಾರ್ಟರ್ನ ನೀವು ಆರಾಮಾಗಿ ತಿನ್ಬೋದು. ಇದಕ್ಕೆ ನಾನು ಗಾರ್ನಿಷಿಂಗಿಗೆ ಸ್ವಲ್ಪ ಎಳ್ಳನ್ನು ಮೇಲ್ಗಡೆ ಉದುರಿಸ್ಕೊಂಡಿದ್ದೀನಿ ಅಷ್ಟೇ, ನೀವು ಬೇಕಾದ್ರೆ ಉದುರಿಸ್ಕೋಬೋದಿಲ್ಲ ಅಂದರೆ ಬೇಡ. ಇದನ್ನು ನಾವು ಆಚೆ ತಿನ್ನಬೇಕು ಅಂದರೆ ಏನಿಲ್ಲ ಅಂದರೆ ಒಂದು 200 ರೂಪೀಸ್ ಇರುತ್ತೆ. ಆರಾಮಾಗಿ ನಾವು ಮನೇಲೇ 200 ಗ್ರಾಮ್ ಪನ್ನೀರನ್ನ ಮಾಡ್ಕೊಂಡು ತಿಂದರೆ ಒಂದು 2-3 ಜನ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಮಿಸ್ ಮಾಡದೆ ಈ ಒಂದು ಡೆಲಿಷಿಯಸ್ ರೆಸಿಪಿನ ಮಾಡ್ಕೊಂಡು ತಿನ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.